ಗುಡ್ ಆಫ್ಟರ್ನೂನ್ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಡಿಲೀಟೆಡ್ ಪೋರ್ಷನ್ಸ್ ಅಂದರೆ ಯಾವೆಲ್ಲ ನೀವು ಕಾನ್ಸೆಪ್ಟ್ನ ಸ್ಟಡಿ ಮಾಡಬಾರ್ದು ಅನ್ನೋದನ್ನ ನಾನು ನಿಮಗೆ ಹೇಳೋಕೆ ಹೋಗ್ತಾ ಇದ್ದೀನಿ. ಭಾಳ ಜನ ವಾಟ್ಸಪ್ನಲ್ಲಿ ಕೇಳ್ತಾ ಇದ್ದೀರಾ, ಸರ್ ಇದು ಸಿಲೆಬಸ್ನಲ್ಲಿ ಇದೆಯಾ, ಇದು ಡಿಲೀಟ್ ಆಗಿದೆಯಾ, ಯಾವ ಎಕ್ಸಸೈಸ್ ಓದಬೇಕು, ಯಾವ ಎಕ್ಸಾಂಪಲ್ಸ್ ನಾವು ಬಿಡಬೇಕು ಅನ್ನೋದನ್ನು ಕೇಳ್ತಾ ಇದ್ರಿ. ಸೊ ಆ ಕಾರಣದಿಂದಾಗಿ ವಿಡಿಯೋ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಮೆನ್ಷನ್ ಮಾಡಿರೋಂಥ ಎಕ್ಸಸೈಸ್ ಆಗಿರ್ಬೋದು, ಎಕ್ಸಾಂಪಲ್ಸ್ ಆಗಿರ್ಬೋದು, ಪೇಜ್ ನಂಬರ್ ಸಹಿತ ನಾನು ಹೇಳೋದು ಪ್ರಯತ್ನ ಮಾಡ್ತೇನೆ. ವಿಡಿಯೋ ಚೆನ್ನಾಗಿ ಅನಿಸೋ ಲೈಕ್ ಮಾಡಿ, ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಲೈಕ್ ಮಾಡೋದಕ್ಕೆ 1 ಸೆಕೆಂಡ್ ಸಾಕಾಗುತ್ತೆ. ಮ್ಯಾಕ್ಸಿಮಮ್ ಜನರಿಗೆ ವಿಡಿಯೋನ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೇನೆ. ಪಾರ್ಟ್ ಎನಿಂದ ಪಾರ್ಟ್ ಇವರೆಗೂ. ಪ್ರೆಸೆಂಟ್ಲಿ ಪಾರ್ಟ್ ಡಿ ಸ್ಟಾರ್ಟ್ ಮಾಡಿದ್ದೇನೆ. ರಿಲೇಷನ್ ಆ್ಯಂಡ್ ಫಂಕ್ಷನ್ ಕಂಪ್ಲೀಟ್ ಆಗಿದೆ. ಈವ್ನಿಂಗ್ 7:45 9 o'clock ವರೆಗೂ ಕ್ಲಾಸ್ ಇರುತ್ತೆ. ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ರೀಸನಬಲ್ ಪ್ರೈಸ್ ಇರುತ್ತೆ. ಯಾರಿಗೆ ಸ್ಕೋರ್ ಮಾಡೋ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದರೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಇಂಟ್ರೆಸ್ಟ್ ಇದ್ದರೆ ನಾನು ತೋರಿಸಿರುವಂಥ ನಂಬರಿಗೆ ವಾಟ್ಸಪ್ ಮಾಡಿ. ಫೈನ್. ಸೊ ಈಗ ನಾವು ಮುಖ್ಯವಾಗಿರುವಂಥ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲು ರಿಲೇಷನ್ ಆ್ಯಂಡ್ ಫಂಕ್ಷನಿಂದ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಕಂಪೋಸಿಷನ್ ಫಂಕ್ಷನ್ ಮತ್ತು ಆಮೇಲೆ ಇನ್ವರ್ಸ್ ಆಫ್ ಎ ಫಂಕ್ಷನ್ ಡಿಲೀಟ್ ಮಾಡಲಾಗಿದೆ. ಸೊ ಅದಕ್ಕಾಗಿ ಎಕ್ಸಸೈಸ್ 1.3 ಕಂಪ್ಲೀಟ್ಲಿ ಡಿಲೀಟ್, ಅದನ್ನು ಓದುವಂಥ ಅವಶ್ಯಕತೆ ಇರುವುದಿಲ್ಲ. ಪೇಜ್ ನಂಬರ್ 12ರಿಂದ 19 ಅದನ್ನು ಓದುವಂಥ ಅವಶ್ಯಕತೆ ಇರುವುದಿಲ್ಲ. ಎಕ್ಸಾಂಪಲ್ಸ್ ಹೇಳ್ತಾ ಇದೆ ನೋಡಿ, 15, 16, 17, 18 ಅಪ್ ಟು ನಿಮಗೆ ಆಲ್ಮೋಸ್ಟ್ ಇಲ್ಲಿ ಮೆನ್ಷನ್ ಮಾಡಿದರೆ 28 ವರೆಗೂ. ಅದನ್ನು ಸ್ಟಡಿ ಮಾಡಬೇಡಿ, ಬಿಟ್ಬೇಡಿ. ಥಿಯರಮ್ ನಂಬರ್ 1 and 2 ಇದನ್ನು ಸಹ ಓದೋ ಅವಶ್ಯಕತೆ ಇರೋದಿಲ್ಲ, ಅದನ್ನು ಡಿಲೀಟ್ ಮಾಡಿದೆ. ಸೊ ಅದನ್ನು ಓದಬೇಡಿ. ಅಂದರೆ ಥಿಯರಮ್ ನಂಬರ್ 1 and 2 ಅದನ್ನು ಸಹ ಓದೋ ಅವಶ್ಯಕತೆ ಇರುವುದಿಲ್ಲ. ಇನ್ವರ್ಸ್ ಲಿಮಿಟಿಂಗ್ ಫಂಕ್ಷನಲ್ಲಿ ಪ್ರಾಪರ್ಟೀಸ್ ಕಂಪ್ಲೀಟ್ಲಿ ಡಿಲೀಟ್ ಮಾಡಲಾಗಿದೆ. ಆಮೇಲೆ ಗ್ರಾಫ್ಸ್ ಆಫ್ ಇನ್ವರ್ಸ್ ಲಿಮಿಟಿಂಗ್ ಫಂಕ್ಷನ್ ಆ್ಯಕ್ಚುಲಿ ಮೊದಲು ಸಹ ಗ್ರಾಫ್ ಕೇಳ್ತಾ ಇರಲಿಲ್ಲ, ಬಟ್ ಯೂಸಲಿ ಅದು ಗ್ರಾಫ್ ಆಗಲಿ ರಿಪ್ರೆಸೆಂಟೇಷನ್ ಏನಿತ್ತು ಅದು CBSEಗಿತ್ತು, ಬಟ್ ನಮಗೆ ಯೂಸಲಿ ಕೇಳ್ತಿರಲಿಲ್ಲ. ಈ ಸಲ ನಾವು ಇಲ್ಲೇ ಅದನ್ನು ರಿಮೂವ್ ಮಾಡಲಾಗಿದೆ. ಮತ್ತು ಆಮೇಲೆ ಪ್ರಾಪರ್ಟೀಸ್ ಏನಿದೆ ಆ ಪ್ರಾಪರ್ಟೀಸ್ನ ಕಂಪ್ಲೀಟ್ಲಿ ರಿಮೂವ್ ಮಾಡಲಾಗಿದೆ. ಓಕೆ, ಆ್ಯಕ್ಚುಲಿ ಪ್ರಾಪರ್ಟೀಸ್ ಅಂತ ಬರೀಬೇಕಿದ್ದಲ್ಲಿ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಲಿಮಿಟಿಂಗ್ ಫಂಕ್ಷನ್ ಕಂಪ್ಲೀಟ್ಲಿ ರಿಮೂವ್. ಆಮೇಲೆ ಪೇಜ್ ನಂಬರ್ ನೋಡಿದ್ರೆ 42ರಿಂದ 51 ವರೆಗೂ ರಿಮೂವ್ ಮಾಡಲಾಗಿದೆ. ಎಕ್ಸಸೈಸ್ 2.2 ಓದೋ ಅವಶ್ಯಕತೆ ಇರುವುದಿಲ್ಲ. ಎಕ್ಸಾಂಪಲ್ಸ್ 3, 4, 5, 6, 7, 8 ಓದೋ ಅವಶ್ಯಕತೆ ಇರುವುದಿಲ್ಲ. ಮತ್ತು ಆಮೇಲೆ ಪ್ರಾಪರ್ಟೀಸ್ 1, 2, 3, 4, 5, 6 ಓದಂಥ ಅವಶ್ಯಕತೆ ಇರುವುದಿಲ್ಲ. ಸೊ ಆಮೇಲೆ ಮ್ಯಾಟ್ರಿಕ್ಸ್ ನೋಡಿದ್ರೆ ನೋಡ್ಬೋದು ಇಲ್ಲಿ ಎಕ್ಸಿಸ್ಟೆನ್ಸ್ ಆಫ್ ನಾನ್ ಜೀರೋ ಮ್ಯಾಟ್ರಿಕ್ಸ್ ಹೂಸ್ ಪ್ರಾಡಕ್ಟ್ ಇಸ್ ಜೀರೋ ಮ್ಯಾಟ್ರಿಕ್ಸ್, ಇದನ್ನು ರಿಮೂವ್ ಮಾಡಲಾಗಿದೆ. ಕಾನ್ಸೆಪ್ಟ್ ಆಫ್ ಎಲಿಮೆಂಟ್ರಿ ಆಪರೇಷನ್ ಅಂದರೆ ರೋ ಮೆಥಡ್ ಆಗಿರ್ಬೋದು, ಕಾಲಮ್ ಆಗಿರ್ಬೋದು, ಅದನ್ನು ರಿಮೂವ್ ಮಾಡಲಾಗಿದೆ, ಓದೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಯುನಿಕ್ನೆಸ್ ಆಫ್ ಇನ್ವರ್ಸ್ ಒಂದು ಥಿಯರಮ್ ಇತ್ತು, ಅದನ್ನು ರಿಮೂವ್ ಮಾಡಲಾಗಿದೆ. ಭಾಳ ಸ್ಮಾಲ್ ಥಿಯರಮ್ ಇತ್ತು. ಪೇಜ್ ನಂಬರ್ ನೋಡಿದ್ರೆ 92ರಿಂದ 97 ವರೆಗೆ ಓದಬೇಡಿ. ಆಮೇಲೆ ಎಕ್ಸಸೈಸ್ 3.4 ಕಂಪ್ಲೀಟ್ಲಿ ರಿಮೂವ್ ಮಾಡಲಾಗಿದೆ. ಎಕ್ಸಾಂಪಲ್ 18, 23, 24 ಮತ್ತು 25 ರಿಮೂವ್ ಮಾಡಲಾಗಿದೆ. ಮತ್ತು ಥಿಯರಮ್ ನಂಬರ್ 3 ಯುನಿಕ್ನೆಸ್ ಆಫ್ ಇನ್ವರ್ಸ್ ಓದೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಡಿಟರ್ಮೆಂಟ್ ಬಗ್ಗೆ ನಾವು ನೋಡಿದ್ರೆ ಪ್ರಾಪರ್ಟೀಸ್ ಆಫ್ ಡಿಟರ್ಮೆಂಟ್ಸ್ ಕಂಪ್ಲೀಟ್ಲಿ ಡಿಲೀಟೆಡ್. ಸೊ ಆಮೇಲೆ ಕನ್ಸಿಸ್ಟೆನ್ಸಿ, ಇನ್ಕನ್ಸಿಸ್ಟೆನ್ಸಿ ಆ್ಯಂಡ್ ನಂಬರ್ ಆಫ್ ಸೊಲ್ಯೂಷನ್, ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಏನಿದೆ ಅದನ್ನು ರಿಮೂವ್ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು ಇಲ್ಲಿ ಪೇಜ್ ನಂಬರ್ ನಾನು ಕೊಟ್ಟಿದ್ದೀನಿ 109 to 121, ಆಮೇಲೆ 133 to 137 ಅಂತ ಇದೆ. ಬಟ್ ಇಲ್ಲಿ ಅಪ್ಲಿಕೇಶನ್ ಆಫ್ ಡಿಟರ್ಮೆಂಟ್ಸಲ್ಲಿ ಬರುತ್ತೆ. ಮ್ಯಾಟ್ರಿಕ್ಸ್ ಮೆಥಡ್ 5 ಮಾರ್ಕ್ಸ್ಗೆ ಅದು ಇದೆ, ಅದನ್ನು ದಯವಿಟ್ಟು ಸ್ಟಡಿ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಎಕ್ಸಸೈಸ್ 4.2 ರಿಮೂವ್ ಮಾಡಲಾಗಿದೆ. ಅಂದರೆ 6ನಿಂದ ಆಲ್ರೆಡಿ ಮೆನ್ಷನ್ ಮಾಡಿದ್ದೇನೆ 16 ವರೆಗೂ. ಓಕೆ, ಎಕ್ಸಾಂಪಲ್ಸ್ ಓದಬೇಡಿ. ಮತ್ತು ಪ್ರಾಪರ್ಟೀಸ್ 1, 2, 3, 4, 5, 6 ಮೊದಲೇ ಏನಿತ್ತು, ಈಗ ಅದನ್ನು ರಿಮೂವ್ ಮಾಡಿದ್ದಾರೆ, ಅದನ್ನು ಓದಬೇಡಿ. ಮೆನ್ಷನ್ ಮಾಡಿದ್ದೇನೆ ಪೇಜ್ ನಂಬರ್, ಎಕ್ಸಸೈಸ್ ಮತ್ತು ಎಕ್ಸಾಂಪಲ್ಸ್ ಯಾವೆಲ್ಲ ಸ್ಟಡಿ ಮಾಡಬಾರ್ದು ಅಂತ. ಓಕೆ, ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಅದನ್ನು ಸ್ಟಡಿ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಬಗ್ಗೆ ರೋಲೇಜ್ ಮತ್ತು MBT ರಿಮೂವ್ ಮಾಡಲಾಗಿದೆ. ಪೇಜ್ ನಂಬರ್ ಹೇಳಿದ್ರೆ 184ರಿಂದ 186 ಓದೋ ಅವಶ್ಯಕತೆ ಇರೋದಿಲ್ಲ. ಎಕ್ಸಸೈಸ್ 5.8 ಓದಬೇಡಿ. ಎಕ್ಸಾಂಪಲ್ಸ್ ನೋಡಿದ್ರೆ ಇಲ್ಲಿ 42 ಮತ್ತು 43 ಓದೋ ಅವಶ್ಯಕತೆ ಇರುವುದಿಲ್ಲ. ಆಮೇಲೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ನೋಡಿದ್ರೆ ಆ್ಯಕ್ಚುಲಿ ಅಪ್ರಾಕ್ಸಿಮೇಷನ್ ರಿಮೂವ್ ಮಾಡಲಾಗಿದೆ. ಅಪ್ರಾಕ್ಸಿಮೇಷನ್ ಓದಂಥ ಅವಶ್ಯಕತೆ ಇರುವುದಿಲ್ಲ. ಪೇಜ್ ನಂಬರ್ 213ರಿಂದ 216 ಓದೋ ಅವಶ್ಯಕತೆ ಇರುವುದಿಲ್ಲ. ಎಕ್ಸಸೈಸ್ 6.4 ಅಂದರೆ ಅಪ್ರಾಕ್ಸಿಮೇಷನ್ಸ್ ಫೈಂಡ್ ಔಟ್ ಮಾಡೋದಿದೆ. ಎಕ್ಸಾಂಪಲ್ಸ್ 21, 22, 23, 24, 25 ವರೆಗೂ ಅದನ್ನು ರಿಮೂವ್ ಮಾಡಿದ್ದಾರೆ, ಓದುವಂಥ ಅವಶ್ಯಕತೆ ಇರುವುದಿಲ್ಲ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ನಿಂದ. ಆಮೇಲೆ ಇಂಟಿಗ್ರೇಷನ್ ನೋಡ್ಬೋದು ಇಲ್ಲಿ ಇಂಟಿಗ್ರಲ್ ಆಫ್ ರೂಟ್ ಆಫ್ x² + bx + c ಆಗಿರ್ಬೋದು, ಅಥವಾ ಇಂಟಿಗ್ರಲ್ ಆಫ್ ax + b ರೂಟ್ ಆಫ್ x² + bx + c dx ಇದೇನಿದೆ ಅದನ್ನು ಓದೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಲಿಮಿಟ್ ಆಫ್ ಸಮ್ನ ರಿಮೂವ್ ಮಾಡಿದರೆ ಮೊದಲು 3 ಮಾರ್ಕ್ಸಿಗೆ ಬರ್ತಾ ಇತ್ತು, ರಿಮೂವ್ ಮಾಡಿದ್ದಾರೆ. ಪೇಜ್ ನಂಬರ್ 328 to 334 ಎಕ್ಸಸೈಸ್ ನೋಡ್ಬೋದು 7.7a ಮತ್ತು ಆಮೇಲೆ 7.8 ರಿಮೂವ್ ಮಾಡಿದ್ದಾರೆ. ಎಕ್ಸಾಂಪಲ್ಸ್ ನೋಡ್ಬೋದು 23, 24, 25, 26 ಮತ್ತು ಇಲ್ಲಿ ಥಿಯರಮ್ 7, 8, 9 ಇದನ್ನು ಓದುವಂಥ ಅವಶ್ಯಕತೆ ಇರುವುದಿಲ್ಲ. ಇದು ಇಂಟಿಗ್ರಲ್ಸ್ನಿಂದ. ಆಮೇಲೆ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ನೋಡಿದ್ರೆ ಏರಿಯಾ ಬಿಟ್ವೀನ್ 2 ಕರ್ವ್ಸ್ ಎಲ್ಲಿ ಬರುತ್ತೋ ಅದನ್ನು ರಿಮೂವ್ ಮಾಡಿದ್ದಾರೆ. ಅಂದರೆ ಎಕ್ಸಸೈಸಲ್ಲಿ 8.2 ಓದುವಂಥ ಅವಶ್ಯಕತೆ ಇರುವುದಿಲ್ಲ. ಎಕ್ಸಾಂಪಲ್ 6, 7, 8, 9, 10 ರಿಮೂವ್ ಮಾಡಿದ್ದಾರೆ. ಈಗ ನಾವು ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಬಗ್ಗೆ ಮಾತಾಡಿದ್ರೆ ಫಾರ್ಮೇಷನ್ ಆಫ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಹೂಸ್ ಜನರಲ್ ಸೊಲ್ಯೂಷನ್ ಇಸ್ ಗಿವನ್, ಅದನ್ನು ಓದುವಂಥ ಅವಶ್ಯಕತೆ ಇರುವುದಿಲ್ಲ. ಸೊಲ್ಯೂಷನ್ ಆಫ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ನೋಡ್ಬೋದು ಇಲ್ಲಿ dx/dy + px = q ಈ ಫಾರ್ಮ್ನ ರಿಮೂವ್ ಮಾಡಿದ್ದಾರೆ. ಓಕೆ, ಪೇಜ್ ನಂಬರ್ 385 to 391, 414. ಆಮೇಲೆ ಎಕ್ಸಸೈಸ್ ಬಗ್ಗೆ ಹೇಳಬೇಕಂದ್ರೆ 9.3 ಮತ್ತು 9.6 ಕಂಪ್ಲೀಟ್ಲಿ ರಿಮೂವ್ ಮಾಡಲಾಗಿದೆ. ಅಂದರೆ 9.6ನಿಂದ ಕಂಪ್ಲೀಟ್ಲಿ ಅನ್ನೋಕ್ಕಿಂತನೂ 10, 11, 12 ಮತ್ತು 19 ಅಂದರೆ ಎಲ್ಲೆಲ್ಲಿ dx/dy + px = q ಫಾರ್ಮ್ ಬರೋದು ಅದನ್ನು ರಿಮೂವ್ ಮಾಡಿದ್ದಾರೆ. ಬಟ್ dy/dx +
PY ಈಕ್ವಲ್ ಟು Q ಫಾರ್ಮ್ ಇದೆ, ಅದನ್ನು ರಿಮೂವ್ ಮಾಡಿಲ್ಲ, ಓದ್ಕೊಳ್ಳಿ. ಎಕ್ಸಾಂಪಲ್ಸ್ 5, 6, 7, 8, 21 ರಿಮೂವ್ ಮಾಡಿದ್ದಾರೆ. ವ್ಯಾಕ್ಟರ್ಸ್ ಬಗ್ಗೆ ನೋಡಿದ್ರೆ ಸ್ಕೇಲರ್ ಟ್ರಿಪಲ್ ಪ್ರಾಡಕ್ಟ್ ಕಂಪ್ಲೀಟ್ಲಿ ರಿಮೂವ್ ಮಾಡಿದ್ದಾರೆ ಮತ್ತು 10.5 ಎಕ್ಸಸೈಸ್ ರಿಮೂವ್ ಮಾಡಲಾಗಿದೆ. ನೀವು ಅನ್ಬೋದು 10.4 ವರೆಗೂ ಇದೆ, 10.5 ಇಲ್ಲ, ಸಪ್ಲಿಮೆಂಟರಿ ಮಟೀರಿಯಲ್ಸ್ ಚೆಕ್ ಮಾಡ್ಕೊಳ್ಳಿ, 10.5 ಇದೆ, ಅದನ್ನು ರಿಮೂವ್ ಮಾಡಿದ್ದಾರೆ. ಎಕ್ಸಾಂಪಲ್ಸ್ 26, 27, 28, 29, 23 ರಿಮೂವ್ ಮಾಡಿದ್ದಾರೆ. ಪೇಜ್ ನಂಬರ್ 616 ಇಂದ 622ವರೆಗೆ ರಿಮೂವ್ ಮಾಡಿದ್ದಾರೆ. 3D ಜಿಯೋಮೆಟ್ರಿಯಲ್ಲಿ ನೋಡಿದ್ರೆ ಆ್ಯಂಗಲನ್ನು ವರ್ಡ್ ಎಲ್ಲೆಲ್ಲಿ ಬರ್ತದೆ, ಆ್ಯಂಗಲ್ ಬಿಟ್ವೀನ್ ಲೈನ್ಸ್ ಆಗಿರ್ಬೋದು, ಆ್ಯಂಗಲ್ ಬಿಟ್ವೀನ್ ಪ್ಲೇನ್ಸ್ ಆಗಿರ್ಬೋದು, ಆ್ಯಂಗಲ್ ಬಿಟ್ವೀನ್ ಲೈನ್ ಆ್ಯಂಡ್ ಪ್ಲೇನ್ ಆಗಿರ್ಬೋದು ರಿಮೂವ್ ಮಾಡಿದ್ದಾರೆ. ಅದನ್ನು ಓದುವಂಥ ಅವಶ್ಯಕತೆ ಇರುವುದಿಲ್ಲ. ಪೇಜ್ ನಂಬರ್ 471 to 473, 488 to 490, ಆಮೇಲೆ 492 ನಲ್ಲಿ ಬರುವಂತಹ ಪ್ರಾಬ್ಲಮ್ಸ್ ಏನಿದೆ ರಿಮೂವ್ ಮಾಡಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಎಕ್ಸರ್ಸೈಸ್ 11.2 ನೋಡಿದ್ರೆ ಪ್ರಾಬ್ಲಮ್ ನಂಬರ್ 10, 11, 12, 13 ರಿಮೂವ್ಡ್. 11.3 ನಲ್ಲಿ ಪ್ರಾಬ್ಲಮ್ ನಂಬರ್ 12 and 3, 13 ರಿಮೂವ್ಡ್. ಎಕ್ಸಾಂಪಲ್ಸ್ 9, 10, 22, 23, 25 ರಿಮೂವ್ಡ್. ರೈಟ್. ಆಮೇಲೆ LPP ಬಗ್ಗೆ ನೋಡಿದ್ರೆ ಅನ್ಬೌಂಡೆಡ್ ಅನ್ನೋ ವರ್ಡ್ ಬಂದರೆ ಅದನ್ನು ಸ್ಟಡಿ ಮಾಡೋ ಅವಶ್ಯಕತೆ ಇರೋದಿಲ್ಲ, ಬಿಟ್ಬಿಡಿ. ಪೇಜ್ ನಂಬರ್ 512 and 515. ಮತ್ತು ಆಮೇಲೆ ಎಕ್ಸರ್ಸೈಸ್ ನೋಡಿದ್ರೆ 12.1 ಇಂದ 4, 6, 9, 10 ರಿಮೂವ್ ಮಾಡಿದ್ದಾರೆ ಮತ್ತು 12.2 ನೋಡಿದ್ರೆ 4, 9, 10 ರಿಮೂವ್ ಮಾಡಿದ್ದಾರೆ. ಮತ್ತು ಎಕ್ಸಾಂಪಲ್ಸ್ ನೋಡಿದ್ರೆ ಎಕ್ಸಾಂಪಲ್ 4 ಮತ್ತು 6ನ ರಿಮೂವ್ ಮಾಡಲಾಗಿದೆ, ಸ್ಟಡಿ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಕೊನೆಗೆ ಪ್ರೊಬಾಬಿಲಿಟಿ ನೋಡಿದ್ರೆ ಮೀನ್ ಮತ್ತು ವೇರಿಯನ್ಸ್ಗೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ಸ್ ರಿಮೂವ್ ಮಾಡಲಾಗಿದೆ. ಆಮೇಲೆ ಬೈನಾಮಿಯಲ್ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂದರೆ ಅದನ್ನು ರಿಮೂವ್ ಮಾಡಲಾಗಿದೆ, ಬೈನಾಮಿಯಲ್ ಫ್ರೀಕ್ವೆನ್ಸಿ ಅವಶ್ಯಕತೆ ಇರೋದಿಲ್ಲ, ರಿಮೂವ್ ಮಾಡಲಾಗಿದೆ. ಪೇಜ್ ನಂಬರ್ 563, 569, ಆಮೇಲೆ ಪೇಜ್ ನಂಬರ್ 572, 578. ಆಮೇಲೆ ಎಕ್ಸಸೈಸ್ ನೋಡಿದ್ರೆ 13.4 ಇಂದ ಕ್ವಶನ್ ನಂಬರ್ 10, 11, 12, 13, 14, 15, 16, 17 ರಿಮೂವ್. ಆಮೇಲೆ 13.5 ಕಂಪ್ಲೀಟ್ ಅಂದರೆ ಬರ್ನೋಲೆಟರ್ ಆಲ್ಸೋ ರಿಮೂವ್ ಮಾಡಲಾಗಿದೆ. ಎಕ್ಸಾಂಪಲ್ಸ್ ಬಗ್ಗೆ ಮಾತಾಡಿದ್ರೆ 27, 28, 29, 31, 32ನ ರಿಮೂವ್ ಮಾಡಲಾಗಿದೆ. ಓಕೆ, ಸೊ ಇದಾಗಿದ್ದು ಎಲ್ಲ ಚಾಪ್ಟರ್ಲಿ ಏನೆಲ್ಲ ಓದಬೇಕಾದ್ರೆ ಪೇಜ್ ನಂಬರ್ ಹೇಳಿದ್ದೇನೆ, ಮತ್ತು ಆಮೇಲೆ ಎಕ್ಸರ್ಸೈಸ್ನಲ್ಲಿರುವಂಥ ನಂಬರ್ಸ್ ಮೀನ್ಸ್ ಕ್ವಶನ್ ನಂಬರ್ ಏನೇನು ಓದಬೇಕು ಅನ್ನೋದು, ಏನೇನು ಬಿಡಬೇಕು ಅನ್ನೋದು ಸಹ ಹೇಳಿದ್ದೇನೆ. ಬಿಟ್ಟಿದ್ದಂದ್ರೆ ಓದಿದ್ದೆಲ್ಲ ಓದಬೇಕಂತ ಅರ್ಥ. ಓಕೆ, ಆಮೇಲೆ ಎಕ್ಸಾಂಪಲ್ಸ್ ನನಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಸೊ ಐ ಹೋಪ್ ನಿಮ್ಗೆ ಎಲ್ಲರಿಗೂ ಡೌಟ್ ಕ್ಲಿಯರ್ ಆಗಿದೆ ಅಂತ ಗೊತ್ತಾಯಿತು. ವಾಟ್ಸಪ್ನಲ್ಲಿ ಭಾಳಷ್ಟು ಬರ್ತಾ ಇದ್ದು, ಇದು ರಿಮೂವ್ ಆಗಿದೆಯಾ, ಇದು ಇದೆಯಾ ಅಂತ ಭಾಳಷ್ಟು ಪ್ರಶ್ನೆ ಕೇಳ್ತಾ ಇದ್ರಿ, ಆ ಕಾರಣದಿಂದ ವಿಡಿಯೋ ಮಾಡಿದ್ದೇನೆ. ಓಕೆ, ಸೊ ವಿಡಿಯೋ ಚೆನ್ನಾಗಿ ಅನಿಸ್ತು ಲೈಕ್ ಮಾಡಿ, ಮತ್ತು ಮುಂದಿನ ವಿಡಿಯೋ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಮಾಡಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಹಾಕಿ. ವಿಡಿಯೋನ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಮತ್ತಷ್ಟು ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.